ನಮಸ್ಕಾರ. ಸದಾನಂದ ಬೊಮ್ಮನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗಾವಿ ಗಣಿ ಮತ್ತು ಭೂಗರ್ಭ ಇಲಾಖೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ಮತ್ತು ಬೆಳಗಾವಿ ಡಿ ಸಿ ಅವರ ಗಮನಕ್ಕೆ ತರಲಿಕ್ಕೆ ಈ ಒಂದು ವರದಿಯನ್ನು ನಾವು ಮಾಡಿದ್ದೇವೆ. ಬೆಳಗಾವಿ ಗಣಿ ಮತ್ತು ಭೂಗರ್ಭ ಇಲಾಖೆ ಏನಿದೆ ಅದು ಇವತ್ತು ಭ್ರಷ್ಟಾಚಾರದ ಕೇಂದ್ರ ಆಗಿದೆ, ಅಂದರೆ ಲೂಟಿ ಕೇಂದ್ರ ಆಗಿದೆ ಅಂತ ಹೇಳ್ಬೋದು. ಅದು ಖ್ಯಾತಿ ಪಡೆದಿದೆ. ಅದು ಇಲ್ಲಿನ ಡೆಪ್ಯೂಟಿ ಡೈರೆಕ್ಟರ್ ಲೋಕೇಶ್ ಕುಮಾರ್ ಮತ್ತು ಪ್ರವೀಣ್ ಕುಮಾರ್ ಬಿ ಕೆ ಅಂತಾರೆ. ಅವರು ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ, ಜಿಯಾಲಜಿಸ್ಟ್. ಅವರು ಈ ಇಲಾಖೆಯ ಪರಮ ಭ್ರಷ್ಟರ ಸಾಲಿನಲ್ಲಿ ಮೊದಲ ಸ್ಥಾನದಲ್ಲಿ ಬಂದು ನಿಲ್ತಾರೆ ಅಂತ ಹೇಳ್ಬೋದು. ಇಲಾಖೆ ಸಂಪೂರ್ಣ ಹದಗೆಡಲಿಕ್ಕೆ ಇವರೇ ಕಾರಣ. ಮತ್ತು ಅಲ್ಯೂಮಿನಿಯಸ್ ರ್ಯಾಟ್ಲೈಟ್ ಖನಿಜಗಳಿಗೆ ಖನಿಜ ಏನು ಸಂಪತ್ತಿದೆ ಮತ್ತು ರ್ಯಾಟ್ಲೈಟ್ನಲ್ಲಿ ಸಾಕಷ್ಟು ದುಡ್ಡು ಮಾಡಿರುವಂಥ ಇವರು 1 ಎಕರೆಗೆ 1,50,000 ರೂಪಾಯಿ ಕಮಿಷನ್ ಪಡಿತಾ ಇದ್ದಾರೆ. ಈ ಖನಿಜಗಳು ಏನು ಸಿಮೆಂಟ್ ಕಾರ್ಖಾನೆಗಳಿಗೆ ಬೇಕಾಗ್ತವೆ ಮತ್ತು ಪೇಂಟ್ ಕಂಪನಿಗಳಿಗೆ ಕೆಮಿಕಲ್ ಪೂರೈಸಲು ಬೇಕಾಗ್ತವೆ. ಅದು ಅಲ್ಲದೆ ರಿಫ್ಲೆಕ್ಟೆಡ್ ಏನು ಗ್ಲಾಸ್ ಇದೆ ಅವು ತಯಾರಿಕೆ ಈ ಬಾಕ್ಸೈಡ್ ಬರ್ತದೆ. ಬೆಳಗಾವಿ ಸಮೀಪ ಏನು ಬೆಳಗುಂದಿ ಜಾಂಬೋಟಿ ರಸ್ತೆ ಇದೆ, ಅಲ್ಲಿ 32 ಹಳ್ಳಿಗಳು ಬರ್ತವೆ. ಚಿಕ್ಕ ಪುಟ್ಟ ಗುಡ್ಡುಗಳಿವೆ ಇಲ್ಲಿ ಹಳ್ಳಿ ಸುತ್ತಮುತ್ತ. ಕರ್ನಾಟಕ ಸರ್ಕಾರ ಇಲ್ಲಿ ರೈತರಿಗೆ ಶೇತಿಗೆ ಮಾಡಲಿಕ್ಕೆ ಅಂದರೆ ಒಕ್ಕಲ್ತನ ಮಾಡಲಿಕ್ಕೆ ಕೊಡ್ರಿ ಅಂಥೇಳಿ ಈ ಇಲಾಖೆ ಹೇಳಿಬಿಟ್ರು. ಸರ್ಕಾರದ 2018-20 ಆದೇಶ ರೂಲ್ ಬಿ ಮತ್ತು ಎ ಮತ್ತು ಬಿ ಕರ್ನಾಟಕ ಮಿನರಲ್ಸ್ ಕನ್ಸೆಷನ್ ಆ್ಯಕ್ಟ್ ಪ್ರಕಾರ ಭೂಮಿ ಸಮನಾಗಿ ಹಂಚಿಕೊಡಿ ಅಂತ ಹೇಳಿದರು. ಈ ಜಾಗದಲ್ಲಿ 32 ಬಿಲೋ ಬಾಕ್ಸೈಡ್ ಏನಿದೆ ಮತ್ತು ಅಬೋ 40 ಲ್ಯಾಟ್ರೈಟ್ ಖನಿಜ ಈಗಾಗಲೇ ಸಿಕ್ಕಿದೆ. ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಇಲ್ಲದ ಲೈಟ್ರೈಟ್ ಇಲ್ಲಿ ಸಿಕ್ಕಿದೆ, ಇನ್ನೊಂದು ಕಡೆ ಇದೆ ಅಂತ ಹೇಳ್ತಾರೆ. ಈಗಾಗಲೇ ಲೋಕೇಶ್ ಕುಮಾರ್ ಮತ್ತು ಪ್ರವೀಣ್ ಕುಮಾರ್ ಏನು ಅಧಿಕಾರಿಗಳಿದ್ದಾರೆ, ಇವ್ರ ಮೇಲೆ ಈಗಾಗಲೇ ತಕರಾರು ಅರ್ಜಿ ಹೋಗಿದೆ ಸರ್ಕಾರಕ್ಕೆ. ಅದು ಎನ್ಕ್ವೈರಿ ಆಗ್ತಾಯಿಲ್ಲ. ಈ ಹಿಂದೆ ಈ ಇಲಾಖೆಯಲ್ಲಿ ಬಿಂದನ್ ಪಾಟೀಲ್ ಅಂತೇಳಿ ಒಬ್ಬ ಅಧಿಕಾರಿ ಇದ್ದರು, ಇನ್ಚಾರ್ಜ್ ಅಂತೇಳಿ. ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವರು ಟ್ರಾನ್ಸ್ಫರ್ ಆದ ನಂತರ ಇಲ್ಲಿ ಬಂದವರೇ ಈ ಇಬ್ಬರು ಕಳ್ಳ ಜೋಡಿಗಳು. ರೆಡ್ಡಿ ಬ್ರದರ್ಸ್ ಬಳ್ಳಾರಿ ಇಲ್ಲಿಗಲ್ ಮೈನಿಂಗ್ ಕೇಸ್ನಲ್ಲಿ 2011-13 ಜೈಲಿಗೆ ಹೋಗಿ ಬಂದಿರ ಅಂತ ಹೇಳ್ತಾರೆ. ಬಿಲೋ 20 ಡೈಲಿ ಹೋಲ್ಡ್ ವ್ಯಾಲ್ಯೂ ಕೊಡಬೇಕಂತ ಆರ್ಡ್ರನ್ನು 16/7/2021 ಸರ್ಕಾರ ತೆಗೆದುಕೊಂಡು ಇವರು ಬರ್ತಾರೆ. ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ನಂತರ ಇಲ್ಲಿರೋ 36 ಏನು ಸಣ್ಣ ಸಣ್ಣ ಕ್ವಾರಿಗಳಿವೆ ಅವ್ರಿಗೆ ಪರ್ಮಿಷನ್ ಕೊಟ್ಟರು, ನಂತರ ಬಂದ್ ಮಾಡಿದರು, ನಂತರ ಮತ್ತೆ ಪರ್ಮಿಷನ್ ಕೊಟ್ಟರು. ನಂತರ ಈ ಪ್ರಕರಣ ಏನಾಯಿತು, ಬೆಂಗಳೂರಿನ MSME ಆ್ಯಂಡ್ ಮಿನರಲ್ ಎನ್ಕ್ವೈರಿ ಏನು ನಡೆಸ್ತಾರೆ ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ಕಡೆಗೆ ಹೋತು. ಅವ್ರು ಸೆಕ್ರೆಟರಿ ಇದ್ದಾರೆ. ಇಲ್ಲಿ ಒಂದು ಕ್ವಾರಿಗೆ ಏನಾಯಿತು 60,000 ರೂಪಾಯಿ ಮೆಟ್ರಿಕ್ ಟನ್ ಪಡೆಯಲು ಮತ್ತು 36 ಕ್ವಾರಿಗಳಿಗೆ ಅವಕಾಶ ಕೊಟ್ಟರು, ಪರ್ಮಿಷನ್ ನೀಡಿದರು. ಇಲ್ಲಿ 1 ಟನ್ನಿಗೆ 25,000-30,000 ರೂಪಾಯಿ ಫಿಕ್ಸ್ ಅಕ್ರಮಣ ಕೊಡ್ಬೇಕಂತ ಫಿಕ್ಸ್ ಮಾಡಿದ್ದಾರೆ. ಈ ವಿಷಯ ಬೆಂಗಳೂರಿನ ಏನು ಬೆಳಗಾವಿ ಏನು ಕಳೆದ ವಾರ ಬಂದಿದ್ದರು, ಹಾಲಪ್ಪ ಆಚಾರ್ಯ ಬಂದಿದ್ದರು. ಅವ್ರ ಗಮನಕ್ಕೆ ತಂದ್ರೆ ಕೆಲವರು ಇಲ್ಲಿ ಸ್ಥಳೀಯರು ಈ ರೀತಿ ನಡೀತಾ ಇದೆ ಅಂತೇಳಿ. ಆದರೆ ಇಲ್ಲಿನ ಸ್ಥಳೀಯ ರಾಜಕಾರಣಿಗಳು BJP ಕಾಂಗ್ರೆಸ್ ಎಲ್ಲರ ಕೂಡ ಈ ಕ್ವಾರಿ ವ್ಯವಹಾರದಲ್ಲಿ ಅವ್ಯವಹಾರ ನಡೆಸಿದ್ದರಿಂದ ಮತ್ತು ಬೇನಾಮಿ ಹೆಸರಲ್ಲಿ ನಡೆಸಿದ್ದರಿಂದ ಈ ಪ್ರಕರಣ ಹೊರಕ್ಕೆ ಬಂದಿಲ್ಲ. ಅದು ಬರೋದನೇ ಇಲ್ಲ. ಎನ್ಕ್ವೈರಿ ಅಂತ ಆಗೇ ಆಗೋದಿಲ್ಲ. ಯಾಕಂದರೆ ಇವರೆಲ್ಲ ಶಾಮೀಲಿದ್ದಾರೆ, ಇದನ್ನು ಮುಚ್ಚಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ವ್ಯವಹಾರದಲ್ಲಿ ಅಧಿಕಾರಿಗಳು ಏನು ರಕ್ಷಣೆ ಮಾಡಿದರೆ ಇದರಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡಿದ್ರೆ BJP ಶಾಸಕ ಅಭಯ್ ಪಟ್ಲ್ ಇದ್ದಾರೆ, ಅನಿಲ್ ಬೆನಕೆ ಇದ್ದಾರೆ, ಶಂಕರಗೌಡ ಪಟ್ಲ್ ಇದ್ದಾರೆ, ವಿನಯ್ ಕುಲಕರ್ಣಿ. ಇವರು ಕೂಡ ಬೇನಾಮಿ ಹೆಸರಿನಲ್ಲಿ ಕ್ವಾರಿ ನಡೆಸುತ್ತಿರೋದರಿಂದ ಈ ಪ್ರಕರಣ ಇವರೆಲ್ಲ ಕೂಡಿ ಮುಚ್ಚಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಅಧಿಕಾರಿಗಳಿಗೆ ರಕ್ಷಣೆ ಇವರೇ ನೀಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನು BJP ಶಾಸಕ ಅಭಯ್ ಪಟ್ಲ ಸ್ಯಾಂಡ್ ಮತ್ತು ಕಲ್ ಮೈನಿಂಗ್ನಲ್ಲಿ ಹೊಡೆದ ದುಡ್ಡನ್ನು ಈ ಅಧಿಕಾರಿಗಳು ತಪ್ಪದೆ ಮುಟ್ಟಿಸ್ತಾ ಇದ್ದಾರೆ. ಹೀಗಾಗಿ ಪ್ರಕರಣ ಹೊರಗೆ ಬರುವಂಥ ಸಾಧ್ಯತೆ ಭಾಳ ಕಡಿಮೆ ಇದೆ. ಹೀಗಾಗಿ ಸರ್ಕಾರಕ್ಕೇನು ಹೋಗಬೇಕಾಗಿಂತ ರಾಯಲ್ಟಿ ಇದೆ, ಈ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ಜೇಬ್ ಸೇರುತ್ತೆ ಅಂತ ಹೇಳ್ಬೋದು. ಈ ಇಲಾಖೆಯ ಲೋಕೇಶ್ ಕುಮಾರ್ ಮತ್ತು ಪ್ರವೀಣ್ ಕುಮಾರ್ ಏನಿದ್ದಾರೆ ಅವ್ರ ಮೇಲೆ CID ಎನ್ಕ್ವೈರಿ ಮಾಡಿದರೆ ಮಾತ್ರ ಸತ್ಯ ಹೊರಗೆ ಬರ್ತದೆ. ಯಾಕಂದ್ರೆ ರಾಜಕೀಯ ಹಸ್ತಕ್ಷೇಪದಿಂದ ಈ ಅಧಿಕಾರಿಗಳು ಇಂದಿಗೂ ಸಹಿತ ಬಚಾವಾಗ್ತಾ ಇದ್ದಾರೆ. CID ಅಧಿಕಾರಿಗಳು ಸಿಗ್ತಾರೆ ಅವರು. ಈ ರಾಜ್ಯದಲ್ಲಿ ಏನೈತೆ, ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಎಲ್ಲೆಲ್ಲಿ ಇಲ್ಲಿಗಲ್ ಮೈನಿಂಗ್ ನಡೀತಿದೆ ಅಲ್ಲಿ ವ್ಯವಹಾರ ತಡಲಿಕ್ಕೆ ಸಂಪೂರ್ಣವಾದ ಅಧಿಕಾರ ಕೊಟ್ಟಿದ್ದಾರೆ.
ಅದು ಈ ಇಲಾಖೆಯಲ್ಲಿ ನಡೀತಿರುವಂಥ ಏನು ಅಕ್ರಮ ಇದೆ, ವ್ಯವಹಾರ ಇದೆ, ಅದನ್ನು ತಡಿಬೇಕು. ಡಿ ಸಿ ಅವರು ಸರ್ಕಾರದ ರಾಯಲ್ಟಿ ಹೆಚ್ಚು ಮಾಡಿಕೊಡ್ಬೇಕಾಗಿದೆ. ಇಂಥ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ಸಹಿತ ನೀವು ಜರುಗಿಸಬೇಕು. ಮತ್ತು ಇನ್ನು ರೈತರ ಹೆಸರಿನಲ್ಲಿ ಕಳೆದ 4 ವರ್ಷದಿಂದ ಇಲ್ಲಿಗಲ್ ಮೈನಿಂಗ್ ನಡೆಸ್ತಿರೋ ಶಂಕರಗೌಡ ಪಾಟೀಲ್ನ ದಂಧೆಗೆ ಬ್ರೇಕ್ ಹಾಕಬೇಕಾಗಿದೆ. ತಮಗೆಲ್ಲ ಗೊತ್ತಿದೆ, ಯಡಿಯೂರಪ್ಪನ ಚೆಲಾಯವರು ಮೊನ್ನೆ ಬೆಳಗಾವಿಯ ಸಂಕಮ್ ಹೋಟೆಲ್ನಲ್ಲಿ ದೊಡ್ಡ ಬರ್ಡೇ ಪಾರ್ಟಿ ಇಟ್ಕೊಂಡಿದ್ರು. ಇಂಥ ಇಲ್ಲಿಗಲ್ ಮೈನಿಂಗ್ ದಂಧೆ ಹಣನ ಇಂಥ ಕೆಲಸಗಳು ಇವರು ಉಪಯೋಗ ಮಾಡ್ತಾ ಇದ್ದಾರೆ. ಇಲ್ಲಿನ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು, ಆಡಳಿತ ಪಕ್ಷ ಇರಲಿ ಮತ್ತು ವಿರೋಧ ಪಕ್ಷ ಇರಲಿ, ಅವರೆಲ್ಲರೂ ಕೂಡ ಇಲ್ಲಿಗಲ್ ಮೈನಿಂಗ್ ದಂಧೆ ಅವರು ಬೇನಾಮಿ ಹೆಸರಲ್ಲಿ ನಡೆಸ್ತಾ ಇದ್ದಾರೆ, ತಮ್ಮ ಹೆಸರಿನಲ್ಲಿ ಅಲ್ಲ. ಇದನ್ನು ಡಿ ಸಿ ಅವರು ಗಮನಿಸಬೇಕು. ಈ ಪ್ರಕಾರ CIDಗೆ ಕೊಟ್ಟರೆ ಅಥವಾ ACBಗೆ ತನಿಖೆಗೆ ಫ್ರೀ ಹ್ಯಾಂಡ್ ಕೊಡಬೇಕು. ACB ಅವರಿಗೆ ಆಗಲಿ ಸತ್ಯ ಹೊರಗೆ ಬಂದೇ ಬರ್ತದೆ. ಒಟ್ಟಾರೆ ಬೆಳಗಾವಿ ಜಿಲ್ಲೆಯ ಗಣಿ ಮತ್ತು ಭೂಗರ್ಭ ಇಲಾಖೆಯ ಅಧಿಕಾರಿಗಳ ಏನಿದ್ದಾರೆ, ಸಾಮಾನ್ಯ ಉದ್ಯೋಗ ಏನು ನಡೆಸ್ತಾರೆ, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಆರೋಪ ಮಾಡಿದ್ದಾರೆ. ಹಣ ಕೊಟ್ಟರೆ ಮಾತ್ರ ಇವರು ಕಡತಗಳಿಗೆ ಸಹಿ ಮಾಡ್ತಾರೆ ಅಂತ ಗಂಭೀರ ಆರೋಪ ಇವ್ರ ಮೇಲಿದೆ. ಮತ್ತು ಅಧಿಕಾರಿಗಳು ಏನಿದೆ, ಇವರು ಅಲ್ಯುಮಿನಿಯಸ್ ಲೆಟ್ರೈಟ್ ಏನು ಅನುಮತಿ ಕೊಡ್ತಾರೆ, ಆ ಅನುಮತಿಗಾಗಿ 5 ಲಕ್ಷ ಹಣ ಸಹಿತ ಅಕ್ರಮವಾಗಿ ಪಡಿತಿದ್ದಾರೆ ಅಂತ ಆರೋಪ ಇದೆ. ಸರ್ಕಾರಿಗೆ ಖಜಾನೆಗೆ ಬರಬೇಕಾದಂಥ ಹಣ ಇವ್ರ ಜೇಬು ಸೇರ್ತಾ ಇದೆ. ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಂದು ನಿಯಮ ಆದರೆ ಬೆಳಗಾವಿ ಜಿಲ್ಲೆಗೆ ಲೋಕೇಶ್ ಕುಮಾರ್ ಏನು ಮಾಡಿದ್ದಾರೆ, ಅವರು ತಮ್ಮದೇ ಆದಂಥ ಒಂದು ನಿಯಮ ಮಾಡಿದ್ದಾರೆ. ಇದು ಅಲ್ಲದೆ ಈ ಅಧಿಕಾರಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಇಕೋ ಸೆನ್ಸಿಟಿವ್ ಝೋನ್ ಏನಿದೆ, ಆ ಪ್ರದೇಶದಲ್ಲಿ ಅಕ್ರಮ ಬಾಕ್ಸೈಟ್ ಗಣಿಗಾರಿಕೆ ಮಾಡಲಿಕ್ಕೆ ಅವರು ಅನುಮತಿ ಸಹಿತ ಕೊಟ್ಟಿದ್ದಾರೆ. ಇದು ಕೂಡ ತನಿಖೆ ಆಗಬೇಕು. ಈ ಇಲಾಖೆಯನ್ನು ಹೆಚ್ಚುವರಿ ನಿರ್ದೇಶಕರೆಂದರೆ ಅದನ್ನು ನೀವು ಗಮನಿಸಬೇಕು ಅಂತ ಬೆಳಗಾವಿ ಜಿಲ್ಲಾಧಿಕಾರಿ ಗಮನಿಸಬೇಕು. ಮತ್ತು ACB ಅವರು ಈ ಕಚೇರಿ ಮೇಲೆ ರೇಡ್ ಮಾಡಬೇಕು, ಅಂದರೆ ಇವರ ಮೇಲೆ ಹದ್ದಿನ ಕಣ್ಣಿಡ್ಬೇಕಂತ ಕೇಳ್ಕೊತೇವೆ. ಇನ್ನೊಂದು ಸಂಚಿಕೆಯಲ್ಲಿ ಇವರು ಮಾಡಿದಂಥ ಅಕ್ರಮಗಳನ್ನು ಎಲ್ಲೆಲ್ಲಿ ಮಾಡಿದ್ದಾರೆ, ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ ಅನ್ನೋ ವಿವರವನ್ನು ಮುಂಬರುವ ದಿನಗಳಲ್ಲಿ ನಾವು ತಮ್ಮ ಗಮನಕ್ಕೆ ತರ್ತೇವೆ ಮತ್ತು ಸರ್ಕಾರ ಗಮನಕ್ಕೆ ತರ್ತೇವೆ. ಹೇಗಾದರೂ ಮಾಡಿ ಇವರಿಗೆ CID ತನಿಖೆ ಆಗ್ಬೇಕಂತ ನಾವು ನೋಡ್ಕೋತೇವೆ. ಮತ್ತು ಅದು ಹೆಚ್ಚು ವಿಷಯ ಇದ್ದರೆ ನಮ್ಮ ಗಮನಕ್ಕೆ ತಾವು ತರಬೇಕಂತ ಹೇಳ್ತಾ ಇಂದಿನ ವಿಡಿಯೋ ನಾವು ಮುಗಿಸ್ತೇವೆ. ನಾಳೆ ಮತ್ತೊಂದು ವಿಡಿಯೋಗೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲರೂ ಶುಭವಾಗಲಿ. ನಮಸ್ಕಾರ.